ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನೋಡಿ ನಮ್ಮ ನಿಡಗಲ್ಲು ಅಂದರೆ ನಿಡಗಲಲ್ಲಿ ಜಾತ್ರೆ ನಡೀತಾ ಇದೆ. ತುಂಬ ಇತಿಹಾಸ ಇರುವಂತಹ ಊರು ಇದು. ಅಂದರೆ ನಿಡಗಲ್ ಬೆಟ್ಟದಲ್ಲಿ ಮೇಲೆ ಶಿಖರದ ಮೇಲೆ ದೇವರು ಬಸವಣ್ಣ ಇದ್ದಾರೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ಆಮೇಲೆ ಇಲ್ಲಿ ರಾಮತೀರ್ಥ ಅಂತ ಹೇಳ್ಬಿಟ್ಟು ಕೆಳಗಡೆ ಒಂದು ಪ್ಲೇಸ್ ಇದೆ. ತುಂಬ ಚೆನ್ನಾಗಿದೆ ಅಲ್ಲೂ. ಸೊ ಅಲ್ಲಿ ಎಲ್ಲ ಜಾತ್ರೆ ನಡೆಯೋದು ತುಂಬ ಚೆನ್ನಾಗಿರುತ್ತೆ. ಇವತ್ತು ಆ ವಿಡಿಯೋನ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಹಾಗೆ ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಿ. ನಾವು ನಮ್ಮ ಪಾವಗಡದ ಕಡೆಯಿಂದ ಈ ಥರ ವ್ಲಾಗಿಂಗ್ ಮಾಡ್ತಾ ಇರೋದು. ವ್ಲಾಗರ್ ಆಗಿ ನಾನು ಬಂದಿದ್ದು ತುಂಬ ಒಂದು ಇಂಟ್ರೆಸ್ಟಿಂದ ಈ ಥರ ವ್ಲಾಗ್ಸ್ ಆಗಿರ್ಬೋದು. ಇನ್ಸ್ಟಾದಲ್ಲಿ ಅಷ್ಟೇ ಮಿನಿ ವ್ಲಾಗ್ ಥರ ಮಾಡ್ತಾಯಿದ್ದೀನಿ. ಅದರಲ್ಲೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ ಎಲ್ಲರೂ. ಹಾಗೆ ನನಗೆ ಯೂಟ್ಯೂಬಲ್ಲಿ ಸ್ವಲ್ಪ ಸಪೋರ್ಟ್ ಜಾಸ್ತಿನೇ ಬೇಕು. ಸೊ ನನಗೆ ತಿಳಿದೇನೆ ಮುಂಚೆ ಎಲ್ಲ ತುಂಬ ಪ್ರಾಬ್ಲಮ್ಸ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ. ಹಾಗಾಗಿ ಈಗ ನನಗೆ ಅದೆಲ್ಲ ತಿಳ್ಕೊಂಡು ತಪ್ಪಿನರವಾಗಿ ಈ ಥರ ಅಂದರೆ ಯಾವ್ಯಾವ ಥರ ವೀಡಿಯೋಸ್ ಹಾಕಬೇಕು, ಹೇಗೆ ವೀಡಿಯೋಸ್ ಮಾಡಬೇಕು ಅನ್ನೋದೆಲ್ಲ ಈಗ ಸ್ವಲ್ಪ ಎಲ್ಲ ತಿಳ್ಕೊಂಡು ಈಗ ಒಳ್ಳೆ ಥರ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಆದಷ್ಟು ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಈಗ ನೋಡಿ, ಈ ಕಡೆ ಅಂದರೆ ನಮ್ಮೂರಿಂದ ಬೆಳ್ಳಿ ಬಟ್ಲು ಆ ಸೈಡಿಂದ ಬರ್ತಾ ಇರೋದು ರಾಮತೀರ್ಥಕ್ಕೆ. ನಾವು ಹಿಂದಿನ ವರ್ಷ ಇದಕ್ಕೆ ಬೆಟ್ಟ ಹತ್ತಿದ್ವಿ. ಶಿಖರದವರೆಗೂ ಹೋಗೋಕ್ಕಾಗಲಿಲ್ಲ. ಆವಾಗಲೂ ಅಷ್ಟೇ ದೊಣೆ ಅಂತ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ರಿಟರ್ನ್ ಬಂದಿದ್ದಾಯಿತು. ಸ್ವಲ್ಪ ಕಷ್ಟ ಬೆಟ್ಟ ಹತ್ತೋದು. ಹಾಗಾಗಿ ಸ್ವಲ್ಪ ಹೋಗೋಕ್ಕಾಗಲಿಲ್ಲ. ನನ್ನ ತಮ್ಮ ಮತ್ತು ನಮ್ಮ ಮನೆಯವರು ಎಲ್ಲ ಅಲ್ಲಿಂದ ಮತ್ತೆ ಕೆಳಗಡೆ ಹಿಂಗೆ ವಾಪಸ್ ಕರ್ಕೊಂಡು ಬಂದಿದ್ದರು ರಾಮತೀರ್ಥಕ್ಕೆ. ಈ ವರ್ಷ ಆದರೂ ಹತ್ತೋಣ ಅಂತ ಅಂದರೆ ಈ ವರ್ಷ ಫುಲ್ ಮಳೆ ಆಗಿಬಿಟ್ಟು ಮಳೆಗಳು ಬೀಳ್ತಾವಲ್ಲ. ಸೊ ಬಂಡೆಗಳ ಮೇಲೆ ಗುಂಡುಗಳ ಮೇಲೆಲ್ಲ ಪಾಚಿ ಕಟ್ಬಿಟ್ಟು ಮತ್ತು ಸ್ವಲ್ಪ ಹಚ್ಚ ಹಸಿರು ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಹಂಗೆ ಬೆಟ್ಟದಲ್ಲಿ ಆ ಥರ ಎಲ್ಲ ಹುಲ್ಲು ಎಲ್ಲ ಬೆಳೆದಿರುತ್ತಲ್ಲ, ಬೇಡ ಈ ಸಾರಿ ಮುಂದಿನ ವರ್ಷ ಹೋಗೋಣ ಅಂತ ಅಂದರು. ಸೊ ಹಾಗಾಗಿ ಆಯಿತು ಅಂತ ರಾಮತೀರ್ಥಕ್ಕಾದರೂ ಹೋಗಿ ಬರೋಣ. ಇಲ್ಲಿ ಜಾತ್ರೆ ಚೆನ್ನಾಗಿ ಮಾಡ್ತಾ ಇರ್ತಾರೆ. ಹಾಗಾಗಿ ಅಲ್ಲಿಗೆ ಹೋಗ್ಬಿಟ್ಟು ಇದು ಎಲ್ಲ ನೋಡ್ಕೊಂಡು ಬರೋಣ. ಜಾತ್ರೆಯಲ್ಲಿ ಅಂದರೆ ಜಾತ್ರೆಗೆ ಹೋಗೋದೇ ಒಂಥರ ಖುಷಿ. ಈ ಥರ ಜಾತ್ರೆಗಳಂದರೆ ನನ್ನ ಮಕ್ಕಳೆಲ್ಲ ಫುಲ್ಲು ಬೆಟ್ಟ ಶಿಖರದವರೆಗೂ ಹತ್ತಿಬಿಟ್ಟು ಬಂದಿದ್ರಾಗ್ಲೇ. ಸೊ ಅವರು ಮೊಬೈಲು ತೆಗ್ದಿದ ತಕ್ಷಣ ನೋಡಿ ಆ ಕಡೆ ಹೋದರು. ಸೊ ಅಂದರೆ ಅವರು ಫ್ರೆಂಡ್ಸು, ಸ್ಕೂಲು ಕ್ಲಾಸ್ಮೇಟ್ಸ್ ಎಲ್ಲ ಇರ್ತಾರಲ್ಲ, ಅವರವರೇ ಎಲ್ಲ ಗ್ರೂಪ್ ಆಗಿಬಿಟ್ಟು ಹೋಗಿದ್ರು. ನನಗೆ ಮಕ್ಕಳದ್ದೇನೋ ಟೆನ್ಷನ್ ಇಲ್ಲ. ಲಾಸ್ಯ ಮಾತ್ರ ನನ್ನ ತಮ್ಮನ ಮಗಳಲ್ಲ, ಅವಳು ನನಗೆ ನಾವು ರೆಡಿ ಆದರೆ ಅಳ್ತಾ ಇದ್ಲು ನಾನು ಬರ್ತೀನಿ ಅಂತ. ಅವ್ರ ಅಪ್ಪನಿಗೆ ಸ್ವಲ್ಪ ಹುಷಾರಿಲ್ಲ, ಜ್ವರ ಬಂದಿತ್ತು. ಹಾಗಾಗಿ ಅವ್ರು ಬರಲಿಲ್ಲ. ಅದಕ್ಕೆ ಇನ್ನು ನಾನು ನನ್ನಿಂದ ಕರ್ಕೊಂಡು ಹೋಗ್ತೀನಿ ಬಿಡು ಅಂತಂದು ಹೇಳ್ಬಿಟ್ಟು ಅವಳನ್ನ ರೆಡಿ ಮಾಡಿಬಿಟ್ಟು ಕರ್ಕೊಂಡು ಬಂದಿದ್ದು. ಹಾಗಾಗಿ ಲಾಸ್ಯ ಜವಾಬ್ದಾರಿ ಎಲ್ಲ ನನ್ನದೇ ಇವತ್ತು. ಲಾಸ್ಯನ ನೋಡ್ಕೊಂಡು ಸ್ವಲ್ಪ ವೀಡಿಯೋನೂ ಮಾಡ್ಕೊಂಡು ಜಾತ್ರೆ ಫುಲ್ ಸುತ್ತಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದು. ಸೊ ನಾವು ಬಂದಿದ್ದ ತಕ್ಷಣ ನಮ್ಮ ಮನೆಯವರಾಗಲೇ ನನಗೊಂದು ಲಾಸ್ಯಗೊಂದು ಚಾಕ್ಲೇಟ್ ಕೊಡಿಸ್ಬಿಟ್ರು. ಸೊ ಆ ಚಾಕ್ಲೇಟ್ ತಿಂತ ಇಲ್ಲಿ ಕೂತಿದ್ವಿ. ನಮ್ಮ ಮನೆಯವರು ಸ್ವಲ್ಪ ವೀಡಿಯೋ ಎಲ್ಲ ಮಾಡಿಕೊಡ್ತಾವ್ರೆ ನನಗೆ. ಪರವಾಗಿಲ್ಲ, ಸ್ವಲ್ಪ ಹೊರಗಡೆ ಬಂದಾಗ ಈ ಥರ ಹೆಲ್ಪ್ ಮಾಡ್ತಾರೆ. ಮೇಯ್ನು ಹೊರಗಡೆ ಸ್ವಲ್ಪ ಲೇಡೀಸು ವೀಡಿಯೋಸ್ ಮಾಡ್ಬೇಕಂದ್ರೆ ಒಂಥರ ಎಲ್ಲರೂ ನೋಡ್ತಾ ಇರ್ತಾರಲ್ಲ, ಅದು ನಾವೇನಾದರೂ ಈ ಥರ ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ರೆ ಇಂಟ್ರೆಸ್ಟಾಗಿ ನೋಡ್ತಾ ಇರ್ತಾರೆ ಅವರು. ಅವಾಗ ನಮ್ಗೊಂಥರ ನಾಚಿಕೆ ಆದಂಗೆ ಆಗುತ್ತೆ, ಒಂಥರ ನಾಚಿಕೆ ಸ್ವಭಾವ ಜಾಸ್ತಿ. ಹಾಗಾಗಿ ಒಂಥರ ಇರಿಟೇಟ್ ಆದಂಗೆ ಆಗುತ್ತೆ. ಆಗ ನೋಡಿ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ತುಂಬ ಜನ ಸಿಕ್ಕಿದ್ರು ಇವತ್ತಂತೂ, ಹೇಳೋಕ್ಕೆ ಆಗಲ್ಲ. ಅಷ್ಟೊಂದು ಜನ ಐಡೆಂಟಿಫೈ ಮಾಡಿ ಮಾತಾಡ್ಸಿದ್ರು, ಫೋಟೋಸ್ ಎಲ್ಲ ಇಟ್ಕೊಂಡ್ರು. ಇವಳು ಹಂಸ ಅಂತ ಹೇಳ್ಬಿಟ್ಟು ನಾನು ಹಿಂದಿನ ವೀಡಿಯೋಸಲ್ಲಿ ನಿಮಗೆ ಶೇರ್ ಮಾಡ್ಕೊಂಡಿದ್ದೆ. ಮದುವೆಗೆ ಹೋಗಿದ್ದೆ ನಾನು, ರಿಸೆಪ್ಷನ್ಗೆ ಹೋಗಿದ್ದೆ. ಅವತ್ತು ಹೋಗ್ಬಿಟ್ಟು ಬಂದಿದ್ದಾಯಿತು. ಅದಕ್ಕೆ ಮತ್ತೆ ಇಲ್ಲಿ ಐಡೆಂಟಿಫೈ ಮಾಡಿ ಮಾತಾಡ್ಸಿದ್ಲು. ಬೆಂಗಳೂರಲ್ಲಿದ್ದರು ಅವರು. ಹಾಗಾಗಿ ಈಗ ಐಡೆಂಟಿಫೈ ಮಾಡಿ ಮಾತಾಡ್ಸಿದ್ಮೇಲೆ ಇನ್ನು ನನಗೂ ಖುಷಿ ಆಯಿತು ತುಂಬ. ನಾವು ದೂರದಿಂದ ನಿಂತಿದ್ವಲ್ಲ, ಅಲ್ಲೇ ಕೂಗಿದ್ಲು, ಅಕ್ಕ ನಾನು ಬಂದಿದ್ದೀನಿ, ಬನ್ನಿ ಮಾತಾಡೋಣ ಅಂತ ಹೇಳ್ಬಿಟ್ಟು ಬಂದ್ಲು. ತುಂಬ ಖುಷಿ ಆಯಿತು. ಮತ್ತು ಇವರು ಕೋಟಗುಡ್ಡ ಅಂತ ನೋಡಿ, ಇಲ್ಲಿ ಇವರು ಬಂದುಬಿಟ್ಟು ಮಾತಾಡಿಸ್ತಾ ಸ್ವಲ್ಪ ಫೋಟೋಸ್ ಎಲ್ಲ ಇಟ್ಕೊಂಡ್ರು. ನಾನು ಫೋಟೋ ಎಲ್ಲ ಇಟ್ಕೊಂಡು ಈಗ ದೇವ್ರ ಹತ್ರ ದರ್ಶನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗೋ ಮುಂಚೆ ಇವರು ತುಂಬ ಚೆನ್ನಾಗಿ ವೀಡಿಯೋಸ್ ಎಲ್ಲ ನೋಡ್ತಾರಂತೆ, ಅವ್ರ ಮಕ್ಕಳು ಅವರು. ಮತ್ತು ಇಲ್ಲಿ ಅಣ್ಣ ದೇವ್ರಿಗೆ ನಮಸ್ಕಾರ ಮಾಡ್ತಾವ್ರಲ್ಲ, ಇವ್ರ ಅಣ್ಣ ಅವ್ರ ಮಿಸ್ಸಸ್ಸು ತುಂಬ ಇಷ್ಟಪಡ್ತಾರಂತೆ ನನ್ನ. ಅವರು ವೀಡಿಯೋ ಕಾಲ್ ಮಾಡಿಬಿಟ್ಟು ವೀಡಿಯೋ ಕಾಲಲ್ಲೇ ತೋರಿಸಿದ್ರಲ್ಲಿ. ಸೊ ಅವರು ತುಂಬ ಖುಷಿಪಟ್ಟರು. ನಾವು ಬರೋಕ್ಕಾಗಲಿಲ್ಲ, ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಆದರೆ ಬರೋಕ್ಕಾಗಲಿಲ್ಲ. ಹೋಗ್ಲಿ ಬಿಡ್ರಿ, ಹಿಂಗಾದರೂ ಮೀಟ್ ಆದ್ವಲ್ಲ ಅಂತ ಹೇಳ್ಬಿಟ್ಟು ತುಂಬ ಖುಷಿಯಿಂದ ಮಾತಾಡಿಸಿದ್ರು. ಸೊ ಇಷ್ಟೊಂದು ಜನ ಐಡೆಂಟಿಫೈ ಮಾಡಿ ಮಾತಾಡಿಸ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ತುಂಬ ಜನ ಐಡೆಂಟಿಫೈ ಮಾಡ್ತಾವ್ರೆ. ಸೊ ಇರಲಿ, ಇವರ ಪ್ರೀತಿಗೆ ಇದೇ ಥರ ಇರಲಿ, ಇವ್ರ ಪ್ರೀತಿಗೆ ನಾನು ಯಾವತ್ತಿದ್ರೂ ಚಿರಋಣಿ. ಇದೇ ಥರ ನನಗೆ ಸಪೋರ್ಟ್ ಇರಲಿ ಇವ್ರದ್ದೆಲ್ಲ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನಾವು ದೇವ್ರಿಗೆ ಕೈ ಮುಗಿದ್ಬಿಟ್ಟು ಆಮೇಲೆ ಈ ಕಡೆಯಿಂದ ಮತ್ತೆ ಇನ್ನೂ ಭಾಳ ದೇವಸ್ಥಾನಗಳಿವೆ, ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ನೋಡಿ. ಇಲ್ಲೆಲ್ಲ ಹೆಣ್ಮಕ್ಳೆಲ್ಲ ಬಂದುಬಿಟ್ಟು ಇಲ್ಲೆಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ಮತ್ತೆ ಆ ಕಡೆ ಹೋಗಿ ದೇವ್ರಿಗೆಲ್ಲ ಕೈ ಮುಗಿಯೋದು, ಕಾಯಿ ಹೊಡಿಯೋದು. ಸೊ ಇದೇ ಕೆಲಸಗಳೇ ಹೆಣ್ಮಕ್ಳದ್ದು. ಇನ್ನೇನು ಹೇಳಿ, ದೇವಸ್ಥಾನಗಳೆಲ್ಲ ಸುತ್ತೋದು, ಅಲ್ಲಿ ಜಾತ್ರೆಯಲ್ಲೆಲ್ಲ ಓಡಾಡೋದು, ಹಾಗೆ ಇವೆಲ್ಲ ಹಳೆ ಕಾಲದ ದೇವರುಗಳು, ಆಗಿನ ದೇವರುಗಳು. ಇಲ್ಲಿ ರಾಜರು ಎಲ್ಲ ಆಳ್ವಿಕೆ ಆಳಿರೋ ಅಂಥದ್ದು ಇದೆಲ್ಲನೂ.
ಆಗ ರಾಮತೀರ್ಥ ಅಂತ ಏನಕ್ಕೆ ಹೆಸರು ಬಂತು ಇಲ್ಲಿ ಅಂತ ಅಂದರೆ, ರಾಮ ಸೀತೆ ವನವಾಸ ಟೈಮಲ್ಲಿ ಇಲ್ಲಿ ಒಂದಿನ ಇದ್ಬಿಟ್ಟು ಹೋಗಿದ್ರಂತೆ. ಹಾಗಾಗಿ ಇದನ್ನು ರಾಮತೀರ್ಥ ಅಂತಂದು ಹೇಳ್ತಾರೆ. ಆಗಿನ ಕಾಲದ್ದು ನಾವೇನು ನೋಡಿಲ್ಲ, ಆ ಥರ ಹೇಳ್ತಾರಲ್ಲ, ಇದಕ್ಕೆ ರಾಮತೀರ್ಥ ಅಂತ ಹೆಸರು ಬಂದಿದೆ. ಹಾಗಾಗಿ ಇದನ್ನು ರಾಮತೀರ್ಥ ಅಂತಂದು ಕರೀತಾರೆ. ಇಷ್ಟು ಗೊತ್ತು ನನಗೆ, ಮೇಯ್ನು ನಾನು ತಿಳ್ಕೊಂಡಿರೋದು ಇಷ್ಟು. ಅದಕ್ಕೆ ನಿಮಗೆ ಹೇಳ್ದೆ ಇದ್ರ ಅರ್ಥ ಏನು ಅಂತ ಹೇಳ್ಬಿಟ್ಟು. ನಿಡಗಲ್ಲು ಅಂತಂದು ಹೇಳ್ಬಿಟ್ಟು ಆ ಕಡೆ ಊರು ಇದೆ, ಅದೆಲ್ಲ ರಾಜರು ಇದ್ದಂಥ ಊರು, ಆಳಿದಂಥ ಅರಮನೆ ಎಲ್ಲ ಇದೆಯಂತೆ, ಎಲ್ಲ ಬಿದ್ದೋಗಿದೆ ಅಂತಂದು ಹೇಳ್ತಾ ಇರ್ತಾರೆ. ನಾನು ನೋಡಿಲ್ಲ, ಯಾವಾಗಲಾದರೂ ಇದ್ದರೆ ಅದರ ಇದು ನೋಡಬೇಕು, ವೀಡಿಯೋ ಮಾಡ್ಕೋಬೇಕು ಸ್ವಲ್ಪ ಯಾವಾಗಲಾದರೂ ಫ್ರೀ ಟೈಮಲ್ಲಿ ಹೋಗ್ಬಿಟ್ಟು. ಆಮೇಲೆ ಅದು ಪೂಜೆ ಎಲ್ಲ ಮಾಡಿಸಿದ್ವಿ, ದೇವ್ರಿಗೆ ಪೂಜೆ ಎಲ್ಲ ಮಾಡಿಸ್ಕೊಂಡು ಆಮೇಲೆ ಇಲ್ಲಿ ಬಂದು ಲಾಸ್ಟಿಗೆ ಬಳೆ ಬೇಕಂತೆ. ಹಂಗಾಗಿ ಸ್ವಲ್ಪ ಬಳೆ ಏನಾದರೂ ನೋಡೋಣ ಅಂತ ಹೇಳ್ಬಿಟ್ಟು ನಿಂತಿದ್ವಿ. ಅವಳ ಸೈಜ್ ಬಳೆನೇ ಸಿಗ್ತಾಯಿಲ್ಲ, 3-4 ಅಂಗಡಿ ಸುತ್ತಾರಿದ್ರು ಅವಳ ಸೈಜ್ ಬಳೆನೇ ಸಿಗ್ತಾಯಿಲ್ಲ. ಎಲ್ಲ ನೋಡಿ ಮತ್ತೆ ವಾಪಸ್ ಹೋಗ್ತಾಯಿದ್ವಿ. ನಮ್ಮ ಮನೆಯವ್ರಿಗೆ ಹೆಂಗೆ ಅಂದರೆ, ನಾವು ಯಾವುದಾದ್ರೂ ಒಂದು ಅಂಗಡಿ ಹತ್ರ, ಒಂದು ಶಾಪ್ ಹತ್ರ ಇದೆ ಅಂತ ಅಂದಲ್ಲ, ಒಂದು ಬಟ್ಟೆ ಶಾಪ್ ಹತ್ರ ಆಗಲಿ ಎಲ್ಲಾದರೂ ಹೋದರೆ ಹೋಗಿರೋ ಹತ್ರನೇ ತೊಗೋಬೇಕು, ಮತ್ತು ನೆಕ್ಸ್ಟ್ ಅಂಗಡಿಗೆ ಹೋಗ್ಬಾರ್ದು. ಆ ರೀತಿ ಯಾಕೆ ಅಂತ ಅಂದರೆ, ಅವ್ರಿಗೆ ಈಗ ಅವರು ಒಂದು ಶಾಪಲ್ಲಿ ತೋರಿಸಿರ್ತಾರೆ, ನೀನು ಅಷ್ಟೊಂದು ತೆಗೆಸ್ಬಿಟ್ಟು ಬೇಡ ಅಂತ ಬಿಟ್ಟು ಹೋದರೆ ಅವ್ರಿಗೆ ಎಷ್ಟೊಂದು ಕೆಲಸ ವ್ಯರ್ಥ ಹೇಳು. ಹಾಗೆ ನಾವು ತಗೊಳ್ದಂಗೆ ಹೋಗ್ಬಿಟ್ರೆ ಮತ್ತೆ ಅವ್ರು ಬೇಜಾರು ಮಾಡ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಬೈತಾರೆ ನಮ್ಮ ಮನೆಯವರು. ಹಾಗಾಗಿ ನಾನು ಯಾವಾಗಲಾದರೂ ಈ ಥರ ಹೋದಾಗ ನಮ್ಮ ಮನೆಯವ್ರನ್ನ ಸ್ವಲ್ಪ ದೂರ ನಿಲ್ಲಿಸ್ಬಿಟ್ಟು ನಾನು ಒಬ್ಬಳೇ ಹೋಗ್ತೀನಿ ಶಾಪಿಂಗ್ಗೆ. ಸೊ ನನಗೆ ಇಷ್ಟ ಆಗದಿರೋದು ಹೆಂಗೆ ತೊಗೊಳ್ಳಿ ಹೇಳಿ, ನಮ್ಮ ಮನೆಯವ್ರಿಗೆ ಹೇಳಿದ್ರೂ ಅರ್ಥ ಆಗಲ್ಲ. ಹಾಗೆ ಈಗ ಇಯರಿಂಗ್ಸ್ ನೋಡೋಣ ಅಂತ ಅಲ್ಲಿ ಫಸ್ಟ್ ಐಸ್ ಕ್ರೀಮ್ ತಿಂದ್ವಿ, ಲಾಸ್ಟಿಗೆ ಐಸ್ ಕ್ರೀಮ್ ಬೇಕು ಅಂತಂದು ಕೇಳಿದ್ಲು. ಹಾಗಾಗಿ ಅವಳಿಗೆ ಐಸ್ ಕ್ರೀಮ್ ಎಲ್ಲ ಕೊಡಿಸಿ ನಾವು ತಿಂದ್ಬಿಟ್ಟು ಆಮೇಲೆ ಇಯರಿಂಗ್ಸ್ ತೊಗೊಂಡು, ನನಗೆ ಸ್ವಲ್ಪ ಮ್ಯಾಚ್ ಆಗೋಂಥ ಇಯರಿಂಗ್ಸ್ ಎಲ್ಲ ಸಿಕ್ತು ಡ್ರೆಸ್ಸಸ್ಗೆಲ್ಲನೂ. ಅದರಲ್ಲಿ ಒಂದು 4-5 ಸೆಟ್ ತೊಗೊಂಡೆ. ಯಾವ್ದು ತೊಗೊಂಡ್ರು 50 ರೂಪೀಸ್ ಅಂತಂದು ಹೇಳ್ತಾ ಇದ್ರಲ್ಲ. ಸೊ ತುಂಬ ಚೆನ್ನಾಗಿತ್ತು. ನನಗೆ ಅದರಲ್ಲೆಲ್ಲ ವೈಟ್ ಬೀಡ್ಸ್ ಎಲ್ಲ ಬೇಕಾಗಿತ್ತು. ಅದರಲ್ಲಿ ತೊಗೊಂಡು ಆಮೇಲೆ ಇಲ್ಲೆಲ್ಲ ನಿಡಗಲ್ಲು ಉತ್ಸವ ಅಂತ ಹೇಳ್ಬಿಟ್ಟು ಇಲ್ಲಿ ಸಮಾರಂಭ ಅಂದರೆ ಒಂದು ಫಂಕ್ಷನ್ ನಡೆಸ್ತಾರೆ ವರ್ಷ ಇಲ್ಲಿ. ಸೊ ಇಲ್ಲಿ ಎಲ್ಲ ಫಂಕ್ಷನ್ ಎಲ್ಲ ನಡೀತಾ ಇತ್ತು. ಅದನ್ನು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಅಲ್ಲೇನು ಸ್ವಲ್ಪ ಹೊತ್ತು ನಿಂತ್ಕೊಂಡು ಜನಪದ ಹಾಡುಗಳು ಇವೆಲ್ಲ ತುಂಬ ಚೆನ್ನಾಗಿ ಹೇಳ್ತಾ ಇರ್ತಾರೆ. ಆಮೇಲೆ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇರ್ತಾರೆ. ನಿಡಗಲ್ಲು ಇದೆಲ್ಲ ಆಳ್ವಿಕೆ ಬಗ್ಗೆ ಎಲ್ಲ ಮಾತಾಡ್ತಾ ಇರ್ತಾರೆ. ತುಂಬ ಖುಷಿ ಅನಿಸುತ್ತೆ ಅದೆಲ್ಲ ನಿಂತ್ಕೊಂಡು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿದ್ವಿ ನಾವು ನೋಡಿ. ಹಾಗೆ ಅದಾದಮೇಲೆ ಇನ್ನೊಂದು ಸ್ವಲ್ಪ ಒಳಗಡೆ ಹೋಗಿ ಬರೋಣ ಬಾ ಅಂತ ನಮ್ಮ ಮನೆಯವ್ರನ್ನ ಕರ್ಕೊಂಡು ಬಂದೆ ಜಾತ್ರೆ ಒಳಗೆ. ಇಲ್ಲಿ ಕಬ್ನಾಲು ಎಲ್ಲ ಕುಡಿತಾಯಿದ್ರು. ಹಂಗೆ ಮುಂದೆ ಹೋದೆ ನೋಡಿ, ಟ್ಯಾಟು ಸುಮ್ಮನೆ ಒಂದು ಲೈನ್ ಕೂತ್ಬಿಟ್ಟಿರೋರು ಟ್ಯಾಟು ಹಾಕ್ಸೋದಕ್ಕೆ. ನನಗೆ ತುಂಬ ಇಷ್ಟ ಈ ಥರ ಟ್ಯಾಟು ಹಾಕ್ಸೋದು, ಆದರೆ ಭಯ ಆಗುತ್ತೆ ಅದು ಹಾಕೋದು ನೋಡಿದ್ರೇ. ಆ ರೀತಿ ಆಗ್ತಾ ಇರ್ತಾರಲ್ಲ, ಅದಕ್ಕೋಸ್ಕರ ಸ್ವಲ್ಪ ಭಯ ಅನ್ನಿಸ್ತಾ ಇರ್ತೈತೆ. ಆದರೆ ನಮ್ಮ ಮನೆಯವ್ರಿಗೆ ಟ್ಯಾಟು ಎಲ್ಲ ಹಾಕ್ಸಲ್ಲ, ಅವ್ರಿಗೆ ಇಷ್ಟ ಆಗಲ್ಲ ಟ್ಯಾಟುಗಳೆಲ್ಲ ಹಾಕ್ಸೋದು. ನನಗೆ ಒಂದು ಸಿಂಗಲ್ ಏನಾದರೂ ಒಂದು ನೇಮ್ ಆ ಥರ ಹಾಕ್ಸೋಣ ಅಂತ ಇಷ್ಟ. ಆದರೆ ನಮ್ಮ ಅವ್ರಿಗೆ ಸ್ವಲ್ಪನೂ ಇಷ್ಟ ಆಗಲ್ಲ ಟ್ಯಾಟೂಸ್ ಎಲ್ಲ. ಹ್ಯಾಂಡ್ ಮೇಲೆ ಇದ್ದರೆ ಇಷ್ಟ ಆಗಲ್ಲ ಅವರಿಗೆ. ಹಾಗಾಗಿ ನಾನು ಬೇಡ ಬಿಡಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ ಅಷ್ಟೇ. ಇನ್ನು ಫೋರ್ಸ್ ಮಾಡಿ ಏನೂ ಮಾಡೋಕ್ಕಾಗಲ್ವಲ್ಲ, ಚೆನ್ನಾಗಿರಲ್ಲ ಆ ಥರ ಫೋರ್ಸ್ ಮಾಡಿ ಇದು ಮಾಡಿದ್ರೆ. ಅವ್ರಿಗೂ ಇಷ್ಟ ಇದ್ದು ನಮಗೂ ಇಷ್ಟ ಇದ್ದರೆ ಏನಾದರೂ ಒಂದು ಮಾಡ್ಬೋದು, ಕೆಲಸ ಆಗಿರ್ಬೋದು, ಇಲ್ಲ ಈ ಥರ ಏನಾದರೂ ಟ್ಯಾಟೂ ವಿಷಯ ಅಂತಂದಲ್ಲ, ಏನಾದರೂ ಆಗಿರಲಿ ಇಬ್ರಿಗೂ ಇಷ್ಟ ಇದ್ರೇ ಮಾಡಬೇಕು. ಅದರಲ್ಲಿ ಒಬ್ರಿಗೆ ಇಷ್ಟ ಇಲ್ಲ ಅಂದರೂ ಚೆನ್ನಾಗಿರಲ್ಲ ಅದು. ಹಾಗಾಗಿ ನಾನೇ ಆ ಥರ ಅರ್ಥ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಇನ್ನೇನು ಜಗಳ ಮಾಡಿ ಆ ಥರ ಟ್ಯಾಟೂ ಹಾಕ್ಸೋ ಅಷ್ಟು ಅವಶ್ಯಕತೆ ಏನಿಲ್ವಲ್ಲ. ಏನೋ ಒಂಥರ ಇಷ್ಟ ಆಗುತ್ತೆ ನನಗೆ ಹಾಕ್ಸೋಣ ಅಂತ. ಆದರೆ ನಮ್ಮ ಮನೆಯವ್ರಿಗೆ ಬೇಡ ಟ್ಯಾಟೂ ಎಲ್ಲ ನನಗೆ ಇಷ್ಟ ಆಗಲ್ಲ ಅಂತಂದು ಹೇಳ್ಬಿಡ್ತಾರೆ ಒಂದೇ ಸಾರಿ. ಅಷ್ಟಕ್ಕೆ ಸುಮ್ಮನೆ ಆಗ್ಬಿಡ್ತೀನಿ ನಾನು. ಮತ್ತೆ ಜಗಳ ಮಾಡೋದು, ನಾನು ಹಾಕ್ಸ್ತೀನಿ ಅನ್ನೋದು, ಹಠ ಮಾಡೋದು, ಈ ಥರ ಎಲ್ಲ ಮಾಡೋಕ್ಕೋಗಲ್ಲ. ಒಂದು ಮಾತಿಗೆ ನಾನು ಅರ್ಥ ಮಾಡ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ. ಸೊ ಮತ್ತೆ ಅವು ಬೇಡ ಅಂದಮೇಲೆ ಮತ್ತೆ ನಾವು ಅದನ್ನೇ ಜಗಳ ಹಿಡಿದು ಮಾತಾಡ್ತಾ ಕೂತ್ಕೊಂಡ್ರೆ ಅದೇ ಒಂದು ಚರ್ಚೆ ಆಗುತ್ತೆ, ಮತ್ತು ಅಲ್ಲೇನು ದೊಡ್ಡ ಜಗಳ ಆಗುತ್ತೆ. ಏನಕ್ಕೆ ಅವೆಲ್ಲ ಬೇಡ ಅಂತಂದು ಹೇಳ್ಬಿಟ್ಟು ಈಗ ಇಲ್ಲಿ ಯೋಗ ನರಸಿಂಹಸ್ವಾಮಿ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ದೇವಸ್ಥಾನ ಇದೆ. ಅಲ್ಲಿ ರಾಮತೀರ್ಥದಿಂದ ಒಂದು ಸ್ವಲ್ಪ ಮುಂದೆ ಬಂದರೆ ಸಿಗುತ್ತೆ. ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಹೊಸದಾಗೆಲ್ಲ ರೆಡಿ ಮಾಡಿದ್ದಾರೆ ಈ ದೇವಸ್ಥಾನ, ತುಂಬ ಚೆನ್ನಾಗಿ ರೆಡಿ ಮಾಡಿದರು. ಹಾಗೆ ನೋಡಿರಿ ತೋರಿಸ್ತಾ ಇದ್ದಾರೆ ನಮ್ಮ ಮನೆಯವ್ರು. ಸ್ವಲ್ಪ ಜೂಮ್ ಮಾಡಿಬಿಟ್ಟು ನಿಮಗೂ ದೇವ್ರ ದರ್ಶನ ಮಾಡಿಸ್ತಾವ್ರೆ. ಸೊ ಈ ವಿಡಿಯೋದಲ್ಲಿ ಅಲ್ಲಿಂದನೇ ಕೈ ಮುಗಿದ್ಬಿಡಿ. ತುಂಬ ಪವರ್ಫುಲ್ ದೇವರಲ್ಲ, ಲಕ್ಷ್ಮೀ ನರಸಿಂಹಸ್ವಾಮಿ ಆಗಿರ್ಬೋದು, ನರಸಿಂಹಸ್ವಾಮಿ ಆಗಿರ್ಬೋದು, ಎಲ್ಲ ದೇವರು ಒಂದೇ. ಆದರೆ ಹೆಸರುಗಳು ಸ್ವಲ್ಪ ಚೇಂಜ್ ಇರುತ್ತೆ ಅಷ್ಟೇ. ನಾವು ಅದು ಜನರು ಮಾಡ್ಕೊಂಡಿರೋ ಅಂಥದ್ದು ಅಷ್ಟೇ. ದೇವರೆಲ್ಲ ಒಂದೇ ಬಿಡಿ. ಆದರೆ ನರಸಿಂಹಸ್ವಾಮಿ ಫುಲ್ಲು ಪವರ್ಫುಲ್ ಅಂತ ಆದಂಥ ದೇವರು. ನಮ್ಮಮ್ಮ ಅವ್ರ ಮನೆ ದೇವ್ರೂ ಹೌದು ಇದು. ಸೊ ಹಂಗಾಗಿ ಅದನ್ನು ತೋರಿಸ್ದೆ ನಿಮಗೆ. ಆಮೇಲೆ ಇಲ್ಲಿ ಸ್ವಲ್ಪ ಜನ ಎಲ್ಲ ಮಾತಾಡ್ಸೋರು ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲನೂ. ಅದು ವಿಡಿಯೋ ಆನ್ ಮಾಡಿಬಿಟ್ಟು ನಮಗೆ ತೋರಿಸ್ಬಿಟ್ಟೆ ಮಾತಾಡಿಸ್ತಾವ್ರೆ. ಸೊ ಅದು ತುಂಬ ಖುಷಿ ಅನಿಸುತ್ತೆ. ಅದು ನೋಡಿ ಈ ಕಡೆ ಎಲ್ಲ ಮಾತಾಡಿಸ್ತವ್ರ, ಅವರೆಲ್ಲ ಫೋಟೋಸ್ ಎಲ್ಲ ಇಟ್ಕೊಂಡ್ರು. ಮತ್ತು ನಾವು ಅಲ್ಲಿ ಸ್ವಲ್ಪ ನಾನು ಲಾಸ್ಟಿಗೆ ಕೂತ್ಕೊಂಡೆಲ್ಲ ಫೋಟೋಸ್ ಎಲ್ಲ ಇಡಿಸ್ಕೊಂಡು ದೇವಸ್ಥಾನ ಹತ್ರ. ಹಾಗೆ ಅಲ್ಲಿಂದ ಮತ್ತೆ ನೋಡ್ತಾ ಇರ್ಬೋದು ನೀವು, ಅಲ್ಲಿ ದೇವಸ್ಥಾನಗಳೆಲ್ಲ ಕಾಣ್ತಾ ಇದೆ. ಮತ್ತು ಈಗ ಅಲ್ಲಿಗೆ ಹೋಗ್ತಾ ಇರೋದು ನೋಡಿ. ಅದು ನಿಡಗಾಲ್ ಬೆಟ್ಟ ಈಗ ತೋರಿಸ್ತಾ ಇದೀನಿ. ಅದು ಮೇಲೆ ಶಿಖರ ಹತ್ಬಿಟ್ಟು ಮತ್ತೆ ಡೌನ್ಗೆ ಇಳಿದ್ರೆ ಇಲ್ಲಿ ರಾಮತೀರ್ಥ ಸಿಗೋದು.
ಹಾಗಾಗಿ ಸ್ವಲ್ಪ ಡಿಸ್ಟೆನ್ಸ್ ಭಾಳನೇ ಇರುತ್ತೆ ಹೇಳ್ರಿ. ಹೋಗಿ ಬರಬೇಕಂದ್ರೆ ಸ್ವಲ್ಪ ಸಂಜೆನೇ ಆಗುತ್ತೆ ನಮ್ಮಂಥವ್ರು ಹೋಗಿ ಬರಬೇಕಂದ್ರೆ. ಗಂಡು ಮಕ್ಕಳಾದರೆ ಬೇಗ ಬೆಟ್ಟ ಹತ್ಬಿಟ್ಟು ಇಳಿದು ಬಿಡ್ತಾರೆ, ನಮ್ಮ ಕೈಲಿ ಆಗಲ್ವಲ್ಲ ಲೇಡೀಸ್ ಕೈಲಿ, ಹಂಗಾಗಿ ಸ್ವಲ್ಪ ಲೇಟ್ ಆಗುತ್ತೆ. ನೋಡಿ ಈಗ ಚೆನ್ನಾಗಿ ಕಾಣಿಸ್ತಾ ಇದೆ ಬೆಟ್ಟ. ಅದೇ ನಿಡ್ಗಲ್ ಬೆಟ್ಟ. ಈಗ ನೋಡಿ ಇಲ್ಲಿ ಪ್ರಸಾದ ಕೊಡ್ತಾ ಇರ್ತಾರೆ, ಇಲ್ಲಿ ಪ್ರಸಾದ ಇಡ್ತಾರೆ ಬಂದಿರೋ ಭಕ್ತಾದಿಗಳಿಗೆ, ಮತ್ತು ಎಲ್ರಿಗೂ ಜಾತ್ರೆಗೆ ಬಂದಿರೋರು ಎಲ್ಲರೂ ಊಟ ಮಾಡ್ತಾ ಇರ್ತಾರೆ. ಹಾಗಾಗಿ ನಾವು ಸ್ವಲ್ಪ ಪ್ರಸಾದ ತಿಂದ್ಕೊಂಡು ಇಲ್ಲಿ ದೇವಸ್ಥಾನಗಳೆಲ್ಲ ಇದ್ವಲ್ಲ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದು. ಈ ಹುಡುಗರೆಲ್ಲ ನಮ್ಮೂರು ಹುಡುಗರು ನೋಡ್ರಿ, ಹಾಯ್ ಮಾಡ್ತಾವ್ರೆ ವೀಡಿಯೋಗೆ. ಸೊ ಎಲ್ಲಾದರೂ ಆ ಥರ ಸಿಕ್ಕಿದಾಗ ನಾವು ಬರ್ತಿದ್ದೀವ ವೀಡಿಯೋದಲ್ಲಿ ಅಂತ ಹೇಳ್ಬಿಟ್ಟು ಮಾತಾಡಿಸ್ತಾರೆ, ತುಂಬ ಖುಷಿ ಅನಿಸುತ್ತಲ್ವ ಆ ಥರ ಮಾತಾಡಿಸ್ತಾರೆ. ಇವ್ರು ನೋಡ್ರಿ, ಇವರು ಯಾವುದೋ ಊರು ಹೇಳಿದ್ರು, ನಾನು ಊರು ಮರ್ತುಬಿಟ್ಟೆ, ಯಾಕಂದರೆ ತುಂಬ ಜನ ಸಿಕ್ಕಿದ್ರಲ್ಲ, ಹಂಗಾಗಿ ಒಬ್ಬೊಬ್ಬರು ಒಂದೊಂದು ಊರು ಹೇಳ್ತಾಯಿದ್ರು, ನನಗೆ ಹೆಸರೆಲ್ಲ ನೆನ್ಪಿಟ್ಕೊಳಕ್ಕಾಗಲಿಲ್ಲ ಎಲ್ಲರೂ. ಅವರು ಓದ್ತಾವ್ರಂತೆ ಆ ಹುಡುಗ, ಇಲ್ಲಿ ಚಿತ್ರದುರ್ಗದಲ್ಲೂ ಏನೋ ದಾವಣಗೆರೆಲ್ಲ ಓದ್ತೀನಿ ಅಂತ ಅಂದ, ಚಿತ್ರದುರ್ಗ ಅಂದ್ಕೊತೀನಿ, ಓದ್ತೀನಿ BCom ಏನೋ ಮಾಡ್ತೀನಿ ಅಂತಂದು ಮಾತಾಡಿಸ್ದ. ತುಂಬ ಖುಷಿ ಅನ್ನಿಸ್ತು, ನಿಮ್ಮ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀವಿ ಅಂದರು. ಹೌದಾ ಅಂತಂದು ಹೇಳ್ಬಿಟ್ಟು. ಸೊ ಇವರೆಲ್ಲರೂ ಸಪೋರ್ಟ್ ಇಲ್ಲ ಅಂದರೆ ನಾನು ಈ ಮಟ್ಟಕ್ಕೆ ಬೆಳೆಯೋಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ನೋಡಿ ಇಲ್ಲೆಲ್ಲ ಐಡೆಂಟಿಫೈ ಮಾಡಿ ಮಾತಾಡಿಸ್ತಾವ್ರೆ, ಬನ್ನಿ ಅಕ್ಕ ಅಂತಂದು ಹೇಳ್ಬಿಟ್ಟು. ಸೊ ನಾವು ನಿಮ್ಮ ರೀತಿ ವೀಡಿಯೋಸ್ ಮಾಡಬೇಕು, ನಿಮ್ಮ ರೀತಿ ಬೆಳಿಬೇಕಂದ್ರೆ ಏನು ಮಾಡಬೇಕು ಅಂತಂದೆಲ್ಲ ಕೇಳ್ತಾ ಇರ್ತಾರೆ. ಸೊ ಏನೋ ಒಂದು ಅಚೀವ್ ಮಾಡಿದ್ದೀನಿ ಅನ್ನೋ ಒಂದು ಫೀಲ್ ಬರುತ್ತೆ ಇವರೆಲ್ಲ ಮಾತಾಡ್ಸಿದ್ರೆ. ನೋಡಿ ಎಲ್ಲರೂ ಮಾತಾಡಿಸ್ತಾವ್ರಲ್ಲ, ಸೊ ತುಂಬ ಖುಷಿ ಅನಿಸುತ್ತೆ ಅವರೆಲ್ಲರೂ ನೋಡ್ತಾ ಇದ್ದರೆ. ನಾನು ಎಲ್ಲರೂ ಬಾಯ್ಸ್ ಆದರೆ ಡಾಕ್ಟರ್ ಬ್ರೋ ಇವರೆಲ್ಲ ಮಾಡ್ತಾರಲ್ಲ, ಆ ರೀತಿ ಮಾಡಿರಿ, ತುಂಬ ಬೇಗ ಸಕ್ಸಸ್ ಬರುತ್ತೆ ನಿಮಗೂ ಅಂತಂದು ಹೇಳ್ತಾ ಇದ್ದೀನಿ. ಸೊ ನಾವೆಲ್ಲಂದ್ರೆ ಅಲ್ಲೇ ಸುತ್ತಕ್ಕಾಗಲ್ವಲ್ಲಕ್ಕ ಆ ರೀತಿ ಅಂತಂದು ಹೇಳ್ತಾಯಿದ್ರು ನನಗೆ. ಸೊ ಬೇರೆ ಥರ ಮಾಡಿ ಅಂತಂದೆಲ್ಲ ತಮಾಷೆಗೆ ಮಾತಾಡ್ಕೊಂಡು ಆಮೇಲೆ ಇಲ್ಲಿ ಬಂದ್ವಿ. ಇವ್ರು ನೋಡಿ ಈ ಸಿಸ್ಟರು ಬೆಂಗಳೂರಲ್ಲಿದ್ದಾರಂತೆ, ಒಂದು 15 years ಆಗಿದೆಯಂತೆ, ಇದೇ ಊರಿನ ಇಡ್ಗಲ್ಲೇ ಇವ್ರದ್ದು. ಅವಾಗಿಂದ ಅಲ್ಲೇ ಇದ್ದಾರಂತೆ, ಬೆಂಗಳೂರಲ್ಲೇ ಸೆಟ್ಲಾಗಿದ್ದಾರೆ. ಅವರು ನನ್ನ ವೀಡಿಯೋಸು ತುಂಬಾ ನೋಡ್ತಾರಂತೆ. ನೋಡಿಬಿಟ್ಟು ತುಂಬ ಖುಷಿ ಆಯಿತು ಅಂತ ಫುಲ್ ತಪ್ಕೊಂಡು ಮಾತಾಡ್ತಾವ್ರೆ, ಅಷ್ಟೊಂದು ಖುಷಿ ಪಡ್ತಾವ್ರೆ. ಮೇಯ್ನ್ ಇಷ್ಟಪಡ್ತಾವ್ರೆ, ನನ್ನ ಅಷ್ಟೊಂದಾಗಿ ಇಷ್ಟಪಡ್ತಾವ್ರೆ. ನಿಮ್ಮನ್ನು ನೋಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ, ನಾವು ನಿಮ್ಮ ಊರಿಗೆ ಬರಬೇಕು ಅಂದ್ಕೊಂಡಿದ್ವಿ, ಅಷ್ಟರಲ್ಲಿ ನಾವು ಇಲ್ಲಿ ಜಾತ್ರೆಯಲ್ಲಿ ಮೀಟ್ ಆದ್ವಲ್ಲ ಅಂತಂದು ಹೇಳ್ಬಿಟ್ಟು ತುಂಬ ಖುಷಿಯಿಂದ ಮಾತಾಡ್ಸಿದ್ರು. ನಾವು ಮಾತಾಡಿಸಿ ಆಮೇಲೆ ಜಾತ್ರೆ ಒಳಗೆ ನಾವು ಹೋಗ್ತೀವಿ ಅಂತಂದು ಹೇಳ್ಬಿಟ್ಟು ಬಂದರೆ ಮತ್ತೆ ಜಾತ್ರೆ ಒಳಗೂ ಅಲ್ಲೂ ಸಿಕ್ಕಿದ್ರು. ಆಮೇಲೆ ಇಲ್ಲಿ ಬರ್ತಾ ಒಂದು ಈಶ್ವರ ದೇವಸ್ಥಾನ ಅಂದರೆ ಶಿವ ದೇವಸ್ಥಾನ ಇತ್ತು ಇಲ್ಲಿ. ಆ ತಾತ ಇದ್ದಾರಲ್ಲ ಹೊರಗಡೆ, ನಾವು ಇದೇ ಫಸ್ಟ್ ಟೈಮ್ ಬರ್ತಾರೆ ಅದು ದೇವಸ್ಥಾನದ ಒಳಗಡೆ. ಯಾವ ದೇವಸ್ಥಾನ ತಾತ ಅಂದರೆ ಶಿವ ದೇವಸ್ಥಾನ ಅಮ್ಮ ಅಂತಂದರು. ಹಾಗಾಗಿ ಇಲ್ಲಿ ದೇವರು ನೋಡಿ, ಇದೆಲ್ಲ ಆಗಿನ ಕಾಲದಲ್ಲಿ ಎಲ್ಲ ಕಲ್ಲಿನ ಕಟ್ಟಡ, ಯಾವ ಥರ ಕಂಬಗಳೆಲ್ಲ ಹೆಂಗೆ ನಿಲ್ಲಿಸಿದ್ದಾರೆ ಅಂದರೆ, ಇದನ್ನೆಲ್ಲ ಹೆಂಗೆ ನಿಲ್ಲಿಸಿದ್ರಾಗ ಆ ಥರ ಈಗ ಎಲ್ಲ ನಾವು ಈ ಥರ ಒಂದು ಮಾಡಬೇಕು ಅಂದರೆ, ಈ ಥರ ವೆಯ್ಟ್ ಏನಾದರೂ ಎತ್ತಬೇಕಂದ್ರೆ ನಮಗೆ ಪ್ರತಿಯೊಂದು ಐಟಮ್ಸಿಗೆಲ್ಲ ಕಂಡುಹಿಡಿದಿದ್ದಾರೆ. ಸೊ ಈಗ ಎಲೆಕ್ಟ್ರಿಕಲ್ ವಸ್ತುಗಳೆಲ್ಲ ಕಂಡುಹಿಡಿದಿದ್ದಾರೆ, ಆಗ ಅವೆಲ್ಲ ಇಲ್ವಲ್ಲ. ಆದ್ರೂ ಇದೆಲ್ಲ ಹೆಂಗಪ್ಪ ಸಾಧ್ಯ ಅಂತ ಅನಿಸುತ್ತೆ ಇವೆಲ್ಲ ನೋಡ್ತಾ ಇದ್ರೆ. ನಾನು ನೋಡಿ ಇದೆಲ್ಲ ಆಗಿನ ಕಾಲದ ಕೆತ್ತನೆಗಳವೆಲ್ಲನೂ ದರ್ಶನ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ಇಲ್ಲಿ ಯಾರೂ ಪೂಜೆ ಮಾಡೋ ಅಂಥವ್ರು ಏನಿರಲಿಲ್ಲ. ನಾನು ಮತ್ತು ಲಾಸ್ಯ ಇಬ್ಬರು ಈಗ ನಾವೇ ಕೈ ಮುಗಿದು ಮತ್ತು ಇಬ್ಬರು ಕುಂಕುಮ ಇಟ್ಟಿದ್ರು ಅಲ್ಲಿ, ಅದನ್ನು ಹಚ್ಕೊಂಡು ಈಗ ಮನೆ ಕಡೆ ಹೋಗೋಣ ಅಂತ. ಅಂದರೆ ಮನೆ ಕಡೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಆದರೆ ಮತ್ತೆ ನಮ್ಮ ಮನೆಯವರು ಜಾತ್ರೆ ಒಳಗೆ ಹೋಗೋಣ್ರಿ ಇನ್ನೊಂದು ಸ್ವಲ್ಪ ಹೊತ್ತು ಅಂತ ಅಂದರು. ಹಾಗಾಗಿ ಲಾಸ್ಟಿಗೆ ಇನ್ನೂ ಏನೋ ಆಟಾಡ್ಕೊಳ್ಳೋದೇನು ತಗೊಂಡಿರಲಿಲ್ಲ, ಬಳೆ ಒಂದು ತಗೊಂಡಿದ್ದೆ ಅಷ್ಟೇ. ಮತ್ತು ಇನ್ನು ಜಿಲೇಬಿ ಎಲ್ಲ ತೊಗೊಂಡು ತಿನ್ನಬೇಕು. ನನಗೆ ಜಿಲೇಬಿ ಅಂದರೆ ಭಾಳ ಇಷ್ಟ ಆಗುತ್ತೆ, ಜಾತ್ರೆಯಲ್ಲಿ ಮಾಡ್ತಾ ಇರ್ತಾರಲ್ಲ ಅದು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಜಿಲೇಬಿ ಅದು ತಿಂದ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಈಗ ನೋಡಿ ಇಲ್ಲಿ ಬಟ್ಟೆ ಎಲ್ಲ ಇಟ್ಕೊಂಡು ನಾವು ಈ ಥರ ದೇವ್ರ ದರ್ಶನ ಮಾಡ್ಕೊಂಡು ಇಲ್ಲಿ ನಿಂತ್ವಿ ಸೈಡಲ್ಲಿ. ನಮ್ಮ ಮನೆಯವರು ಇದೆಲ್ಲ ವೀಡಿಯೋ ಮಾಡಿಕೊಡ್ತಾವ್ರೆ. ಪರವಾಗಿಲ್ಲ ಅಲ್ಲ, ಈ ಥರ ವೀಡಿಯೋಸ್ ಮಾಡಿ ನಮಗೆ ಸಪೋರ್ಟ್ ಮಾಡಿದ್ರೆ ತುಂಬ ಖುಷಿ ಅನಿಸುತ್ತೆ. ನೋಡಿ ಎಲ್ಲರೂ ಐಡೆಂಟಿಫೈ ಮಾಡಿ ಮಾತಾಡಿಸ್ತಾರೆ, ತುಂಬ ಖುಷಿಯಿಂದ ಮಾತಾಡ್ಸಿದ್ರು. ಮತ್ತು ಫೋಟೋಸ್ ಎಲ್ಲ ತುಂಬ ಜನ ತಗೊಂಡ್ರು. ಸೊ ಅವ್ರ ಪ್ರೀತಿಗಂತೂ ನನಗಂತೂ ಬೆಲೆ ಕಟ್ಟೋಕ್ಕೆ ಆಗಲ್ಲ, ಅಷ್ಟೊಂದು ಇಷ್ಟಪಡ್ತಾರೆ ನನ್ನ. ಅದು ನಮ್ಮ ಕಡೆಯಿಂದ ನನ್ನನ್ನು ನಮ್ಮ ಪಾವಗಡ ಸೈಡಿಂದ ಈ ಥರ ರಿಸೀವ್ ಮಾಡ್ಕೊತಾರೆ ತುಂಬ ಚೆನ್ನಾಗಿ ಅಂತ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾಕಂದರೆ ಸ್ವಲ್ಪ ಈ ಥರ ವೀಡಿಯೋಸ್ ಎಲ್ಲ ಮಾಡ್ತೀವಿ ಅಂದರೆ ಸ್ವಲ್ಪ ಕಾಲು ಎಳೆಯೋದು ನಗೋದೇ ಜಾಸ್ತಿ ಆಡಿಕೊಂಡು ಅಂಥದ್ರಲ್ಲಿ ನನ್ನ ಇಷ್ಟು ಚೆನ್ನಾಗಿ ಇಷ್ಟಪಡ್ತಾವ್ರೆ ಅನ್ನೋದು ತುಂಬ ಖುಷಿ ಆಯಿತು ನನಗೆ. ಅವ್ರ ಮುಖ, ಅವ್ರ ಮಾತಲ್ಲೇ, ಅವರು ಮುಖದಲ್ಲೇ ಕಾಣಿಸುತ್ತೆ ನನಗೆ ಯಾವ ಥರ ಪ್ರೀತಿ ಇದೆ ನಮ್ಮ ಮೇಲೆ ಅಂತಂದು ಹೇಳ್ಬಿಟ್ಟು. ಅಷ್ಟು ಚೆನ್ನಾಗಿ ಮಾತಾಡಿಸ್ತಾಯಿದ್ರು. ಪರವಾಗಿಲ್ಲ, ನಮ್ಮ ಯಾರಾದರೂ ಈ ಥರ ಟ್ಯಾಲೆಂಟ್ ಇರೋರು ಬಂದರೆ ಸಪೋರ್ಟ್ ಮಾಡೇ ಮಾಡ್ತಾರೆ, ಯಾರೇ ಆಗಿರ್ಬೋದು. ಅವ್ರ ಕಡೆಯಿಂದ ಸ್ವಲ್ಪ ಟ್ಯಾಲೆಂಟನ್ನು ತೋರಿಸಿದ್ರೆ ಅವ್ರಿಗೆ ಇಷ್ಟ ಆಗಬೇಕು ಮೇಯ್ನು. ಪರವಾಗಿಲ್ಲ ಇವ್ರು ಚೆನ್ನಾಗೇ ಮಾಡ್ತಾರೆ ವೀಡಿಯೋಸು, ಚೆನ್ನಾಗಿ ಜನರಿಗೆ ಏನಾದರೂ ಒಂದು ಮ್ಯಾಟ್ರ್ ಆಗಿರ್ಬೋದು, ಏನೇ ಆಗಿರ್ಬೋದು ಜನರಿಗೆ ಚೆನ್ನಾಗಿ ತಲುಪಿಸ್ತಾರೆ ಅನ್ನೋದು ಅವ್ರಿಗೆ ಒಂದು ಕಾನ್ಫಿಡೆಂಟ್ ನಂಬಿಕೆ ಬಂದರೆ ನಮ್ಮ ಮೇಲೆ ಪರವಾಗಿಲ್ಲ, ಆಟೋಮೆಟಿಕ್ಕಾಗಿ ಅವರೇ ಇಷ್ಟಪಡ್ತಾರೆ. ಇವ್ರು ನೋಡ್ರಿ ನಮ್ಮ ಚಿಕ್ಕಮ್ಮನ ಮಕ್ಕಳು, ಅಂದರೆ ಚಿಕ್ಕಮ್ಮ ಅಂತೀನಿ, ಸಾರಿ, ನಮ್ಮ ಅತ್ತಿಗೆ ಇದ್ದಾರಲ್ಲ ಅವರು ಅಕ್ಕನ ಮಕ್ಕಳು.
ನನಗೆ ಅತ್ತಿಗೆನೇ ಆಗಬೇಕು ಅನಿಸುತ್ತೆ ಮೋಸ್ಟ್ಲಿ ಅವ್ರ ಅಕ್ಕನು. ಅಕ್ಕನ ನಮ್ಮ ರಿಲೇಷನ್ನೇ, ಹಾಗಾಗಿ ಅವರು ಐಡೆಂಟಿಫೈ ಮಾಡಿ ನೀವು ಬಂದಿದ್ದೀರಾ ಇಲ್ಲಿಗೆ ಅಂತಂದು ಹೇಳ್ಬಿಟ್ಟು ಮಾತಾಡಿಸಿದ್ರು. ತುಂಬ ದಿನ ಆಗಿತ್ತು ನೋಡಿಬಿಟ್ಟು, ಅವಾಗ ಇನ್ನೂ ಚಿಕ್ಕ ಚಿಕ್ಕ ಮಕ್ಕಳಿದ್ರು, ಅವಾಗ ನೋಡಿದ್ದೆ. ಸೊ ಮತ್ತೆ ನಾವು ಯಾವಾಗಲೂ ಫಂಕ್ಷನಲ್ಲೆಲ್ಲ ಮೀಟ್ ಆಗಿರಲಿಲ್ಲ. ಆದರೂ ನನ್ನ ಮಾತಾಡ್ಸೋರು ಬಂದು ಈಗಾಗಲೇ ದೊಡ್ಡ ಮಕ್ಕಳಾಗಿದ್ದಾರೆ. ಈಗ ನೋಡಿ ಅವರು ನಮ್ಮ ಹತ್ರ ಕುತ್ಕೊಂಡು ಊಟ ಮಾಡಿದ್ರಲ್ಲ, ಅವರು ಈಗ ಲಾಸ್ಟಿನ್ಗೆ ಬಳೆ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಫುಲ್ಲು ಬೇಡ ಅಂದರೆ ಬಿಡ್ತಾ ಇಲ್ಲ ನೀವೇನಾದರೂ ತೊಗೊಳ್ರಿ ಅಂತ ನಾನು ಇಲ್ಲ, ನಾನು ಆ ಥರ ಎಲ್ಲ ಹಾಕಲ್ಲ ಬಳೆ, ಅಂದರೆ ನಮ್ಮ ಬಳೆಗಳಂದರೆ ಬೇರೆ ಸೆಟ್ ಹಾಕ್ತೀನಿ, ಇವೆಲ್ಲ ಬೇಡ ನನಗೆ ಅಂದರೂ ಬಿಡ್ತಾ ಇಲ್ಲ. ಕೊನೆಗೆ ಒಂದು ಹೇರ್ ಕ್ಲಿಪ್ ಆದರೂ ತೊಗೊಳ್ರಿ ನನ್ನ ಕಡೆಯಿಂದ ಅಂತ ಹೇಳ್ಬಿಟ್ಟು ಹೇರ್ ಕ್ಲಿಪ್, ಅದು ಮನೇಲಿದ್ದಾಗ ಈ ಥರ ಸುಮ್ಮನೆ ಹೇರ್ ಮೇಲೆ ನಾವು ಮೇಲೆ ಮಡಚಿ ಕಟ್ತೀವಲ್ಲ, ಆ ಥರ ಕ್ಲಿಪ್ ಆದರೂ ತೊಗೊಳ್ರಿ ಅಂತಂದರು. ನಾನು ತಿನ್ನೋಕ್ಕೆ ಅಂತ ಜಿಲೇಬಿ ಕೊಡಿಸ್ದೆ. ಪರವಾಗಿಲ್ಲ ನೀವು ತಿನ್ನಿ ಅಂದರೆ ನನಗೆ ಕೊಡ್ಸೋಕೆ ಬರ್ತವ್ರೆ ರಿಟರ್ನು. ಅದಕ್ಕೋಸ್ಕರ ಅಯ್ಯೋ ನಾನು ಕೊಡಿಸ್ತಾ ಇದ್ದೀನಿ ತಿನ್ನಿರಿ ಅಂತಂದು ಹೇಳಿದ್ರೆ ಅವಾಗ ತೊಗೊಂಡ್ರು. ತೊಗೊತಾನೆ ಇಲ್ಲ, ಅವ್ರ ಅಮೌಂಟಲ್ಲಿ ನಾನು ತೊಗೋಬೇಕಂತೆ, ನನ್ನ ಅಮೌಂಟಲ್ಲಿ ತೊಗೊಳ್ಳಲ್ವಂತೆ ಅವರು. ಆ ರೀತಿ ಮಾಡ್ತಾಯಿದ್ರು. ತುಂಬ ಇಷ್ಟಪಟ್ಟರು ಬಿಡ್ರಿ ಆ ಸಿಸ್ಟರ್ ಅಂತೂ. ಅದಕ್ಕೋಸ್ಕರ ನಾನಿಲ್ಲ ನೀವು ತಿನ್ನಲೇಬೇಕು ಅಂತ ಹೇಳ್ಬಿಟ್ಟು ನಾನು ಒಂದು ಅರ್ಧ kg ಇದು ಜಿಲೇಬಿ ಕೊಡಿಸ್ದೆ. ಈಗ ನೋಡಿ ಇದು ಚೋಕರ್ ಟೈಪ್ ಸಿಲ್ವರ್ದು, ತುಂಬ ಚೆನ್ನಾಗಿತ್ತು. ಅಂದರೆ ಲಾಸ್ಯನ್ಗಾಗಿರ್ಬೋದು, ನನಗಾಗಿರ್ಬೋದು, ಯಾವಾಗಲಾದರೂ ಸ್ಯಾರಿ ಮ್ಯಾಚಿಂಗು ಇಲ್ಲ ಲಾಸ್ಯ ಡ್ರೆಸ್ಗೆ ಹಾಕ್ಬೋದು ಅಂತಂದು ಹೇಳ್ಬಿಟ್ಟು ಇದನ್ನು ಒಂದು 100 ರೂಪಿ ಏನೋ ಹೇಳಿದ್ರು ಒಂದು ಸೆಟ್ಟು. ಅದಕ್ಕೆ ಇಯರಿಂಗು ಮತ್ತು ಈ ಥರ ಚೋಕರ್ 2 ಬಂದಿತ್ತು. ಇದು ಯಾಕೋ ಇಷ್ಟ ಆಯಿತು ನನಗೆ, ನೋಡಿ ತಗೋಬೇಕು ಅಂತ ಅನ್ನಿಸ್ತು, ಅದಕ್ಕೆ ಇದೊಂದು ತಗೊಂಡೆ. ಅವಾಗ ನಾವು ಚಿಕ್ಕ ಮಕ್ಕಳಿದ್ದಾಗ ಈ ಥರ ಜಾತ್ರೆಲೆಲ್ಲ ಪರ್ಚೇಸ್ ಮಾಡ್ತಾ ಇದ್ದಿದ್ದು. ಈಗ ಭಾಳ ದಿನವೇ ಆಗಿತ್ತು ಈ ಥರ ಜಾತ್ರೆಲೆಲ್ಲ ತೊಗೊಂಡು, ಈ ಥರ ಸರ ಆಗಿರ್ಬೋದು, ವಾಲೆ ಆಗಿರ್ಬೋದು, ಆ ಥರ. ಅದಕ್ಕೆ ಇದು ಯಾಕೋ ನನಗೆ ಇಷ್ಟ ಅನ್ನಿಸ್ತು, ಅದಕ್ಕೆ ತೊಗೊಂಡೆ 100 ರೂಪಿ ಕೊಟ್ಟು. ಚೆನ್ನಾಗಿದೆಯಲ್ವಾ, ಯಾವ ಥರ ಅನ್ನಿಸ್ತು ಅಂತ ಹೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಯಾವ ಥರ ಅನ್ನಿಸ್ತು ಅಂತ ಹೇಳಿ. ಹಾಗೆ ಸಿಗೋಣ ನಾಳೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಬಾಯ್.